ಸೀಸನಿಂಗ್ ಮಾಡ್ಕೊಂಡು ಬರೋಣ. ನೋಡಿ, ಮೊದಲಿಗೆ ನಾನು ವಾಶ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಮ್ಮ ಮನೇಲಿ ಯಾವುದಾದ್ರೂ ಲಿಕ್ವಿಡ್ ಆಗಿರ್ಬೋದು, ಸೋಪ್ ಆಗಿರ್ಬೋದು ಯೂಸ್ ಮಾಡಿದ್ರೆ ಪಾತ್ರೆ ತೊಳೆಯೋಕ್ಕೆ, ಅದರಿಂದನೇ ನಾವು ಕ್ಲೀನ್ ಮಾಡ್ಕೋಬೋದು. ಸ್ಟೀಲ್ ಸ್ಕ್ರಬ್ಬರೆಲ್ಲ ಯೂಸ್ ಮಾಡಬೇಡಿ. ಸೀಸನಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದೇ ಥರ ಮೇಂಟೈನ್ ಹೇಗೆ ಮಾಡಬೇಕು ಅಂತಂದರೆ, ಪ್ರತಿ ಸರಿ ನಾವು ಅಡುಗೆ ಮಾಡಾದಮೇಲೆ ಸ್ವಲ್ಪ ಮೈಲ್ಡ್ ಸೋಪಿಂದ ತೊಳೆದಾದಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಎಲ್ಲ ನೀಟಾಗಿ ಒರೆಸಾದ್ಮೇಲೆ ಒಂದೇ ಸ್ವಲ್ಪ ಎಣ್ಣೆ ಹಚ್ಚಿ, ಹಿಂದೆ ಮುಂದೆ ಎಲ್ಲ ಕಡೆ ಎಣ್ಣೆ ಹಚ್ಚಿ ಒಣ ಜಾಗದಲ್ಲಿ ಇಡಬೇಕಾಗತ್ತೆ. ನೀರು ಇರಬಾರ್ದು ಸ್ವಲ್ಪನೂ. ಇದರಿಂದ ತುಂಬ ವರ್ಷ ಬಾಳಿಕೆ ಬರುತ್ತೆ. ನೋಡಿ, ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಇದನ್ನು ನೀರು ಹಾಕಿಬಿಟ್ಟು ಕುದಿಯೋದಕ್ಕೆ ಬಿಡೋಣ. ಚೆನ್ನಾಗಿ ಕುದಿಬೇಕು. ತಣ್ಣಗಾದ ನಂತರ ಆ ನೀರನ್ನು ಚೆಲ್ಬಿಡಿ. ಆಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ತಣ್ಣಗಾದ್ಮೇಲೆ ಎಲ್ಲ ನೀಟಾಗಿ ಒರೆಸ್ಕೊಳ್ಳಿ. ಎಲ್ಲ ಕಡೆನೂ ನೀಟಾಗಿ ಕಡಾಯಿನ ಹಿಂದೆ ಮುಂದೆ ಎಲ್ಲ ಒರೆಸ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ತೊಗೊಂಡು ಎಲ್ಲ ಕಡೆನೂ ಹಚ್ಕೊಳ್ಳಿ. ಹಿಂದಕ್ಕೆ ಮುಂದಕ್ಕೆ ಸೈಡು ಹಿಡಿಗಳಲ್ಲಿ ಎಲ್ಲ ಕಡೆನೂ ಎಣ್ಣೆ ಹಚ್ಕೋಬೇಕಾಗತ್ತೆ. ಕಾಸ್ಟ್ ಐರನ್ ಕುಕ್ವೇರ್ ನಾವು ಯೂಸ್ ಮಾಡಿ ಅಡುಗೆ ಮಾಡೋದ್ರಿಂದ ನಮ್ಮ ಅಡುಗೆನಲ್ಲಿ ಕಬ್ಬಿಣ ಅಂಶ ಸೇರಿಕೊಳ್ಳುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅದೇ ನಾವು ನಾನ್ ಸ್ಟಿಕ್ಕಲ್ಲಿ ಯೂಸ್ ಮಾಡಿದ್ರೆ ಹೊಸದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ. ನಂತರ ಕೆಮಿಕಲ್ ಸೇರ್ಕೊಳ್ತಾ ಹೋಗುತ್ತೆ ನಾವು ಮಾಡೋ ಅಡುಗೆನಲ್ಲಿ. ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ನೋಡಿ, ಈಗ ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದು ಎಷ್ಟು ಬಿಸಿ ಆಗಬೇಕು ಅಂದರೆ ಹೊಗೆ ಬರಬೇಕು, ಅಷ್ಟು ಬಿಸಿ ಆಗಬೇಕು. ನಾನು ಹಾಕಿರೋ ಎಣ್ಣೆ ಎಲ್ಲ ಕೆಳಗಡೆ ಬಂದುಬಿಟ್ಟಿದೆ ನೋಡಿ. ನಂತರ ಪುನಃ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಈಗ ತಣ್ಣಗಾಗಿದೆ. ಒಂದು ಟಿಶ್ಯೂ ಪೇಪರ್ ತೊಗೊಂಡು ಈ ಎಣ್ಣೆ ಎಲ್ಲ ಒರೆಸೋಣ. ಮತ್ತೆ ಎಲ್ಲ ಕಡೆ ಈ ಎಣ್ಣೆನ ಒರೆಸ್ಕೊಳ್ಬೇಕಾಗತ್ತೆ. ನಾವು ಪ್ರತಿನಿತ್ಯ ನಾನ್ ಸ್ಟಿಕ್ನ ಒಂದಲ್ಲ ಒಂದು ರೀತಿಯಲ್ಲಿ ಅಡುಗೆಗಳಿಗೆ ಉಪಯೋಗಿಸ್ತೀವಿ. ಒಂದು ಸರಿ ನಾನ್ ಸ್ಟಿಕ್ಕು ಬಿಸಿ ಆದಮೇಲೆ ಅದು ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಆ ಕೆಮಿಕಲ್ಲು ಆಹಾರದ ಮೂಲಕ ನೇರವಾಗಿ ನಮ್ಮ ಹೊಟ್ಟೆಯನ್ನು ಸೇರ್ಕೊಳುತ್ತೆ. ಇದರಿಂದ ಮಕ್ಕಳಿಗೆ, ದೊಡ್ಡವರಿಗೆ, ಮನೆಯವರಿಗೆ ಎಲ್ಲರ ಆರೋಗ್ಯ ನಿಧಾನವಾಗಿ ಹಾಳಾಗ್ತಾ ಬರುತ್ತೆ. ಅದ್ರ ಬದಲು ನಾವು ಕಾಸ್ಟ್ ಐರನ್ ಕುಕ್ವೇರ್ನ ಬಳಸಿದ್ರೆ ಅದು ನ್ಯಾಚುರಲ್ ಆಗಿ ನಾನ್ ಸ್ಟಿಕ್ ಆಗಿ ವರ್ಕ್ ಆಗುತ್ತೆ. 100% ಟಾಕ್ಸಿಕ್ ಫ್ರೀ ಇರುತ್ತೆ, 100% ಹೆಲ್ತಿ ಕೂಡ. ಉಪಯೋಗಿಸುವ ಮೊದಲು ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ.